झी मराठी, चर्चाही होणारच. चिकोडी जिल्ह्याच्या निर्मितीची मागणीसाठी येत्या 8 डिसेंबर पासून चिकोडीत आंदोलन केलं जाणार आहे. याविषयी अधिवेशनात चिकोडी जिल्ह्यातील सर्व आमदारांनी सभागृहात सरकारकडे मागणी करावी, अन्यथा उत्तर कर्नाटक प्रत्येक राज्याची मागणी केली जाईल असं चिकोडीचे श्री संपादना महास्वामी यांनी सांगितलं. चिकोडी शहरातील सरकारी विश्रामगृहात बोलावलेल्या पत्रकार परिषदेत ते बोलत होते. ते म्हणाले, मागील अनेक दशकांपासून चिकोडी जिल्ह्यासाठी आंदोलन सुरू आहे. मंत्री सतीश जारकीहोळी व मंत्री लक्ष्मी हेब्बाळकर यांनी जिल्हा करण्यात यावा अशी मागणी केली होती. आता जिल्ह्याची घोषणा अधिवेशनात करण्यात यावी. तसेच याविषयी चिकोडी जिल्ह्यातील सर्व मठाधीशांना जिल्हा आंदोलक समितीच्या पदाधिकाऱ्यांचं शिष्टमंडळ मुख्यमंत्र्यांना भेटणार असल्याचं सांगितलं. जिल्हा निर्मिती झाल्यास अथणीसह सीमा भागातील लोकांना मदत होणार आहे. चिकोडी जिल्हा आंदोलन समितीचे अध्यक्ष संजू बडिगेर म्हणाले, मागील 30 वर्षापासून चिकोडी जिल्ह्यासाठी आंदोलन करीत आलो, तरी पण सरकार प्रतिसाद देत नाही. निवडणूक काळात मात्र सरकार चिकोडी जिल्हा करण्याचं आश्वासन देतं. आता अधिवेशन काळात तीव्र आंदोलन करणार असल्याचं सांगितलं. जिल्हा आंदोलन समितीचे सचिव चंद्रकांत हुक्केरी म्हणाले, केंद्र सरकारच्या सूचनेप्रमाणे 31 डिसेंबरच्या आत नव्या जिल्ह्याची रचना करणं गरजेचं आहे. त्यामुळे सरकार त्वरित चिकोडी जिल्ह्याची निर्मिती करावी. येणाऱ्या 8 डिसेंबर रोजी चिकोडीमध्ये तीव्र आंदोलन करणार असल्याचं सांगितलं. त्यावेळी संतोष पुजारी, शंकर आवाडखान, रुद्र या हिरेमठ, दुर्दोंडी बडिगेर, कन्नप्पा बाडकर, अंजप्पा वगैरे, अनिल नावी, प्रताप पाटील यांच्यासह इतर उपस्थित होते. सी मराठीसाठी इंगळीहून राजू कोळी. ನಮ್ಮ ಹೋರಾಟ ಒಳಗಡೆ ಒಬ್ಬ ಉಪವಾಸ ಮುಗಿಸ್ತು, ದಿವಸಕ್ಕೊಬ್ಬರು ಉಪವಾಸ ಕೊಂಡ್ರು, ಸರಣಿ ಉಪವಾಸ ಏನು ಅಟ್ಟುಕೊಂಡಂಗಿಲ್ಲ, ಒಬ್ಬರು ದಿವಸ ಒಬ್ಬರು ಉಪವಾಸ ಕೊಂಡ್ರು. ಆ ವಿಚಾರ ಮಾಡಿದ್ದೀವಿ, ಹ್ಞೂ ಅಂತಾರೆ ಕೊಂಡ್ರಿ. ಅದನ್ನ ನಾವು 8 ತಾರೀಕು ಶುರು ಮಾಡಿರ್ತೀವಿ. ಡಿಸೆಂಬರ್ ಪ್ರತಿ ವರ್ಷ ಇಲ್ಲೇ ಅಲ್ಲೇ ತಹಸೀಲ್ದಾರ್ ಎಂಟು ನಮ್ಮ ಮೀಟಿಂಗ್ ಮಾಡ್ಕೊಂಡು ನಮ್ಮ ಪದಾಧಿಕಾರಿಗಳೆಲ್ಲ ಕುಡ್ಕೊಂಡು ಮಾತಾಡ್ಕೊಂಡು ಹೋರಾಟ ಮುಗಿಸ್ಬಾರ್ದು. ಪೂಜ್ಯ ಗುರುಗಳಿಗೆ ಪಾದಾರ್ಕೈ ನಮಿಸುತ್ತಾ, ನಮ್ಮ ಹಿರಿಯರು ಚಂದ್ರಕಾಂತ ನೌಕರಿ ಸಾಹೇಬರು ಹಾಗೂ ನಮ್ಮ ಅವಾತಾರಾಗಲಿ ತಾವೆಲ್ಲರಿಗೂ ಮತ್ತೊಮ್ಮೆ ಇನ್ನೊಮ್ಮೆ ಈ ಗೋಷ್ಠಿಗೆ ಸ್ವಾಗತಿಸ್ತಾ, ಕಳೆದ ನಾವು 30 ವರ್ಷದಿಂದ ಹೋರಾಟ ಈ ಚಿಕ್ಕೋಡಿ ಜಿಲ್ಲಾ ಹೋರಾಟ ನಡೆದಿದ್ವಿ. ಸರ್ಕಾರ ಯಾವ ಕಾರಣಕ್ಕೂ ಜಿಲ್ಲಾ ಮಾಡೋಕ್ಕೆ ಮುಂದಾಗವತ್ತು. ಈಗ ಮತ್ತೆ ಚಳಿಗಾಲ ಅಧಿವೇಶನ ಬಂದೈತಿ. ಇನ್ನು ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು, ಹೋರಾಟ ನಿಲ್ಲಿಸಬೇಕು, ಹೋರಾಟ ಮುಂದುವರಿಸಬೇಕು, ಸರ್ಕಾರ ನಾವು ಮಾಡ್ತೀವಿ ಅಂತ ಯಾವತ್ತೂ ಹೇಳಿಲ್ಲ ಅವರು. ಒಂದಷ್ಟು ಜನ ಒಂದಷ್ಟು ಸರ್ತಿ ಚುನಾವಣೆ ಬಂದಾಗ ಮತ್ತೊಮ್ಮೆ ಕಾಟಾಚಾರಕ್ಕೆ ಹೇಳ್ತಾರೆ ಹೊರತಾಗಿ ಅಧಿಕೃತವಾಗಲಿ ಮನಸ್ಸಿಂದಾಗಲಿ ಮತ್ತೊಂದಾಗಲಿ ಅವ್ರದ್ದು ಮಾಡುವಂಥ ವಿಚಾರಗಳು ಭಾಳ ಕಡಿಮೆ ಅನಿಸ್ತಾವೆ. ಆದರೂ ನಾವು ಹೋರಾಟ ನಿಲ್ಲಿಸಿಲ್ಲ. ಈಗ ಪ್ರತಿ ವರ್ಷ ಚಳಿಗಾಲ ಅಧಿವೇಶನ ಬಂದಾಗ ನಾವು ನಿರಂತರವಾಗಿ 10 ದಿವಸ ಕಾಲ ಹೋರಾಟ ಮಾಡ್ಕೊಂಡು ಬಂದ್ವಿ. ಈಗ ಮತ್ತೆ ಚಳಿಗಾಲ ಅಧಿವೇಶನ ಸ್ಟಾರ್ಟ್ ಆಗೋ ಸಮಯ ಬಂದೈತಿ. ಈಗ ಸುದ್ದಿಗೋಷ್ಠಿ ಕೇಂದ್ರ ಬಿಂದುವಾಗ ಅಜ್ಜಾಗಳು ಏನು ಹೇಳ್ತಾರೋ ಅದನ್ನು ಸರ್ಕಾರಕ್ಕೆ ಅವರ ತಮ್ಗೆ ಮಾಹಿತಿ ಕೊಡ್ತಾರೋ. ಮತ್ತು ಇನ್ನು 10 ದಿವಸ ಏನು ನಾವು ಹೋರಾಟ ಏನು ಮಾಡ್ತೇವೆ ಅದನ್ನು ಕೂಡ ಮಾಹಿತಿ ಅವ್ರು ಕೊಡಬೇಕು. ಅವರ ಸರ್ಕಾರಕ್ಕೆ ಒಂದು ಫಸ್ಟ್ ಒಂದು ನಿರ್ದೇಶನ, ಒಂದು ಸಂದೇಶ, ಒಂದು ಮಾಹಿತಿ ಕೊಡುವಂಥದ್ದು ಅಜ್ಜಾಗಳು ಮಾಡಬೇಕಂತ ಅವರೆಲ್ಲ ನಾನು ಕೇಳ್ಕೊತೀನಿ. ತಮ್ಮ ಮತ್ತೊಮ್ಮೆ ಸ್ವಾಗತ ಹೇಳ್ತಾ, ಭೇಟಿಯಾಗುವ ಸಲುವಾಗಿ ನಾವು ಜಿಲ್ಲಾ ಹೋರಾಟ ಸಮಿತಿಯವರು ಮತ್ತು ನಮ್ಮ ಭಾಗದ ಕೆಲವು ಸ್ವಾಮೀಜಿಯವರನ್ನು ಕರೆದುಕೊಂಡು ಭೇಟಿಯಾಗುವ ವಿಚಾರವನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಮುಂಬರುವ ದಿನದಲ್ಲಿ ನಾವು ಎಲ್ಲ ಸ್ವಾಮೀಜಿಯವರು ಮಾತಾಡಿ ಈ ಜಿಲ್ಲಾ ಹೋರಾಟ ಸಮಿತಿಯವರು ಮುಖ್ಯಮಂತ್ರಿಗಳ ಜೊತೆಗೆ ನಿಯೋಗವನ್ನು ತೆಗೆದುಕೋಗುವಂಥ ಒಂದು ವಿಚಾರವನ್ನು ಕೂಡ ನಾವು ಮಾಡ್ತೀವಿ. ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಳ್ಳುತ್ತಂತಹ ಎಲ್ಲ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಪದಾಧಿಕಾರಿಗಳಲ್ಲಿ, ಸುದ್ದಿ ಮಾಧ್ಯಮದವರಲ್ಲಿ, ಪತ್ರಕರ್ತರಲ್ಲಿ ಶರಣಾರ್ಥಿಗಳು. ಕಳೆದ 25-30 ವರ್ಷಗಳಿಂದ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂಥೇಳಿ ಅನೇಕ ಹಿರಿಯರು ಈ ಭಾಗದಲ್ಲಿ ಹೋರಾಟ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು. ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆ ಅನೇಕ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, ಆಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರ್ತಕ್ಕಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತಕ್ಕಂತಹ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಬರ್ತಕ್ಕಂತಹ ಡಿಸೆಂಬರ್ 8 ಏನು ಚಳಿಗಾಲ ಅಧಿವೇಶನ ಶುರುವಾಗ್ತದೆ, ಅದರಲ್ಲಿ ಅಧಿವೇಶನದಲ್ಲಿ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಆಗಬೇಕು.
ಚಿಕ್ಕೋಡಿ ಜಿಲ್ಲಾ ಘೋಷಣೆ ಆಗಲಿಲ್ಲ ಅಂತಂದರೆ ನಮ್ಮ ಜಿಲ್ಲಾ ಹೋರಾಟ ಸಮಿತಿಯವರು ಪದಾಧಿಕಾರಿಗಳು ಮತ್ತೆ ಪ್ರತ್ಯೇಕ ಕಿತ್ತೂರು ಕರ್ನಾಟಕ ಬೇಕು ಅಂತ ತಿಳ್ಕೊಂಡು ಹೋರಾಟ ಮಾಡ್ತಾರೆ. ಇವತ್ತು ಅಖಂಡ ಕರ್ನಾಟಕ ಆಗೋ ಸಲುವಾಗಿ ನಮ್ಮ ಭಾಗದ ಅನೇಕ ಹಿರಿಯರು ಹೋರಾಟ ಮಾಡಿರ್ತಕ್ಕಂಥ ಇತಿಹಾಸ ಇದೆ. ಅದು ಅಖಂಡ ಕರ್ನಾಟಕ ಇರಬೇಕು ಅಂತಕ್ಕಂಥ ಇಚ್ಛೆ ಎಲ್ಲರದ್ದು ಇರೋದ್ರಿಂದ ನಮಗೆ ಬೇಕಾಗಿರ್ತಕ್ಕಂಥದ್ದು ಜಿಲ್ಲಾ ಚಿಕ್ಕೋಡಿ ಜಿಲ್ಲಾ ಬೇಕಾಗಿರ್ತಕ್ಕಂಥದ್ದು. ಪ್ರತ್ಯೇಕ ರಾಜ್ಯ ಇಲ್ಲ, ಯಾಕಂದರೆ ಬೇಕಾಗಿರ್ತಕ್ಕ ಚಿಕ್ಕೋಡಿ ಜಿಲ್ಲೆ ಬೇಕಾಗಿರ್ತಕ್ಕಂಥದ್ದು. ಅದು ಮಾಡಿಲ್ಲ ಅಂತಂದರೆ ನಾವು ಅಭಿವೃದ್ಧಿ ದೃಷ್ಟಿಯಿಂದ ಕಿತ್ತೂರು ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ತಿಳ್ಕೊಂಡು ಮತ್ತೆ ಈ ಹೋರಾಟಗಾರರು ಹೋರಾಟ ಮಾಡ್ತಕ್ಕಂಥ ಅನಿವಾರ್ಯತೆ ಬರ್ತದೆ. ಆ ದೃಷ್ಟಿಯಲ್ಲಿ ಸರ್ಕಾರ ಬರ್ತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಈ ಒಂದು ಚಿಕ್ಕೋಡಿ ಜಿಲ್ಲೆ ಘೋಷಣೆ ಮಾಡಬೇಕು ಅಂತ ತಿಳ್ಕೊಂಡು ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಇವತ್ತು ಚಿಕ್ಕೋಡಿ ಜಿಲ್ಲೆಗಾಗಿ ಅನೇಕ ಹಿರಿಯರು ಹೋರಾಟ ಮಾಡಿ ಅವರು ನಮ್ಮ ಕಣ್ಣು ಮುಂದಿಲ್ಲ. ಈಗ BR ಸಂಗಪ್ಪಗಳು ಇರ್ಬೋದು, ಚಿಂಚಲೇಶ್ವರಿಗಳು ಇರ್ಬೋದು, ಇನ್ನೂ ಅನೇಕ ಜನ ಹಕ್ಯಾಗಳು ಇರ್ಬೋದು, ಇವರೆಲ್ಲ ಹೋರಾಟ ಮಾಡಿ ಅವರು ನಮ್ಮ ಕಣ್ಣು ಮುಂದಿಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದರೆ ಚಿಕ್ಕೋಡಿ ಜಿಲ್ಲೆ ಈಗ ಆಗಬೇಕು. ಯಾಕಂದರೆ ಕೇಂದ್ರ ಸರ್ಕಾರ ಕೂಡ ಈಗಾಗಲೇ ಅವರು ಕೂಡ ಹೇಳಿಬಿಟ್ಟದ ಏನೇನು ವಿಭಾಗ ನೀವು ಮಾಡಬೇಕೈತಿ, ಜಿಲ್ಲೆಗಳು ಮಾಡಬೇಕಾಗೈತಿ, ಮಾಡಿಬಿಡ್ರಿ ಅಂತಕ್ಕಂಥ ಒಂದು ರಾಜ್ಯ ಸರ್ಕಾರಕ್ಕೆ ಅವರು ಆದೇಶ ಕೊಟ್ಟಿದ್ದಾರೆ. ಅದನ್ನು ಗಮನಿಟ್ಕೊಂಡು ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಚಿಕ್ಕೋಡಿಯನ್ನು ಜಿಲ್ಲೆಯನ್ನು ಘೋಷಣೆ ಮಾಡಿದರೆ ನಮ್ಮ ಭಾಗದ ಅನೇಕ ರೈತರಿಗೆ, ಜನರಿಗೆ ಉಪಯೋಗ ಆಗ್ತದೆ. ಈಗಾಗಲೇ ಪತ್ನಿಯಿಂದ ಕೆಲಸಂಗದಿಂದ ಬೆಳಗಾವಿಗೆ ಹೋಗಿ ಬರ್ತಕ್ಕಂತಹ ಜನರಿಗೆ ಭಾಳಷ್ಟು ತೊಂದರೆ ಆಗಿರ್ತಕ್ಕಂಥದ್ದು. ಆ ನಿಟ್ಟಿನೊಳಗೆ ಇವತ್ತು ನಾಳೆ ಬರ್ತಕ್ಕಂಥ ಅಧಿವೇಶನದಲ್ಲಿ ನಿಪಾಣಿಯ ಶಾಸಕರು, ನಮ್ಮ ಚಿಕ್ಕೋಡಿಯ ಶಾಸಕರು, ಕಾಗವಾಡ, ಅಥಣಿ ಮತ್ತು ಈ ರಾಯಭಾಗದ ಶಾಸಕರು ಅಲ್ಲಿ ಒತ್ತಾಯ ಮಾಡುವ ಮೂಲಕವಾಗಿ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡಿಸಬೇಕು ಅಂತಕ್ಕಂಥ ಮಾತನ್ನು ಇಂದು ಹೇಳ್ತಾ, ಚಿಕ್ಕೋಡಿ ಜಿಲ್ಲೆ ಘೋಷಣೆ ಆಗ್ತದೆ ಅಂತಕ್ಕಂತಹ ಸಂಪೂರ್ಣ ವಿಶ್ವಾಸ ಕೂಡ ನಮಗದೆ. ಆದರೆ ಅದನ್ನು ಘೋಷಣೆ ಮಾಡಲಿಲ್ಲ ಅಂತಂದರೆ ಮತ್ತೆ ಅನೇಕ ಪ್ರತಿಭಟನೆಗಳು ಶುರು ಆಗ್ತವೆ. ಆದರೂ ಕೂಡ ಡಿಸೆಂಬರ್ 8ರಿಂದ 20 ತಾರೀಕುವರೆಗೆ ಪ್ರತಿ ವರ್ಷ ಏನು ನಾವು ಅಧಿವೇಶನದಾಗ ಇಲ್ಲಿ ಪ್ರತಿಭಟನೆ ಮಾಡ್ತೀವಿ ತಹಶೀಲ್ದಾರ್ ಆಫೀಸ್ ಮುಂದೆ, ಆ ಪ್ರತಿಭಟನೆ ಮತ್ತೆ ಈ ವರ್ಷ ಕೂಡ ನಡೀತದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ, ಈ ಒಂದು ಚಿಕ್ಕೋಡಿ ಜಿಲ್ಲೆಯ ಅಭಿವೃದ್ಧಿಗೋಸ್ಕರವಾಗಿ ನೀವೇನು ಪತ್ರಿಕಾ ಮಾಧ್ಯಮದವರು, ಸುದ್ದಿ ಮಾಧ್ಯಮದವರು ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ರಿ. ನೀವು ಕೂಡ ಅಭಿನಂದನೆ ಸಲ್ಲಿಸಿ 2 ಮಾತುಗಳನ್ನು ನಾನು ಕೊಡ್ತಾ ಇದ್ದೀನಿ. ಅಡ್ಡಗಳಿಗೆ ಶರಣ ಈಗ 25-30 ವರ್ಷದಿಂದ ಎಲ್ಲರಿಗೂ ಬಾಯ್ಪಾಟಾಗಿ ನಾವು ಕರೆಯೋದು ಯಾಕೆ ಕರೆದೆವು, ನೀವೇನು ಬರೀಬೇಕು ಎಲ್ಲ ಬಾಯ್ಪಾಟ್ ಆಯ್ತು. ಫುಲ್ ನಾವು ಎಷ್ಟು ಹೋರಾಟ ಮಾಡಿದ್ವು ಅದಕ್ಕಿಂತ ಡಬಲ್ ತ್ರಿಬಲ್ ನೀವು ಎಲ್ಲ ಸಹಕಾರ ಕೊಟ್ಟಿದ್ದೀರಿ. ಸಾಕಷ್ಟು ಪತ್ರಿಕೆದಾಗೆಲ್ಲ ಪ್ರಕಟ ಆದವು, ಮಾಧ್ಯಮದಾಗೆಲ್ಲ ಬಂದು, ಆದ್ರೆ ಸರ್ಕಾರ ಕಣ್ಣು ತೆರಕ್ಕೆ ತಯಾರಿಲ್ಲ. ಅದಲ್ಲದೆ ನಮ್ಮ ಉಪಸ್ಥಿತಿದೊಳಗೂ ಸುದ್ದ ಪತ್ರಿಕಾದವ್ರು ಎಲ್ಲ ಕಡೆ ಪ್ರಶ್ನೆಗಳು ಸುದ್ದ ಮಾಡಿದ್ವಿ ನಾವು ರಾಜಕಾರಣಿಗಳಿಗೆ. ಅವ್ರು ಕೆಲವೊಂದು ಸಾಯಿಂದ ಸಿಟಿಗೂ ಬಂದಿದ್ದಾರೆ. ಅದನ್ನೆಲ್ಲ ನೀವು ಪತ್ರಿಕಾದವ್ರು ಸಹನ್ ಮಾಡ್ಕೊಂಡ್ರೂ ಸುದ್ದ ಇನ್ನೂ ಜಿಲ್ಲಾ ಆಗಲಿ ಅಂತೇಳಿ ನಮಗೆಲ್ಲ ಬೆಂಬಲ ಕೊಡಾದಿರಿ. ಅದಕ್ಕೆ ಎಲ್ಲರಿಗೂ ಅಭಿನಂದನೆ ಹೇಳ್ತೀವಿ. ಮತ್ತು ಬಹುತೇಕ ಅನಿಸ್ತೈತಿ ಡಿಸೆಂಬರ್ ಒಳಗಂತೂ ಜಿಲ್ಲಾ ಮಾಡಬೇಕಾದ್ರೆ ಕೇಂದ್ರದ ಆದೇಶದ ಕಾರಣ 31 ಒಳಗೆ ಅವ್ರು ಮಾಡ್ತಾರೋ ವಿಶ್ವಾಸ ಇಟ್ಟಿದ್ದೆವು. ಭರೋಸೆ ಇತ್ತಂದ್ರೆ ಬೆಲ್ಲ ಹಚ್ಚಿದ್ದೆವು. ಒಂದು ವೇಳೆ ಮಾಡಲಿಲ್ಲ ಅಂತಂದ್ರೆ 2-3 ವರ್ಷ ಅಂತೂ ಮತ್ತೆ ನೆನಗುಲ್ಲಿ ಬಿದ್ದೈತಿ, 25 ವರ್ಷ ಬಿದ್ದೈತಿ. ಮುಂದೆ ಬರೋ ದಿವಸದಾಗ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೊಡ್ರಿ, ಕಿತ್ತೂರು ಕರ್ನಾಟಕ ರಾಜ್ಯ ಕೊಡ್ರಿ ಅಂತ ಈಗಾಗಲೇ ಹೋರಾಟ ಮಾಡಾತಿದ್ದಾರೆ. ಅವರು ಸುದ್ದ ನಮ್ಮ ಸಂಪರ್ಕದಾಗ ಅದಾರ ರೀ. ಮತ್ತು ನಮ್ಗೆ ನೀವು ಬೆಂಬಲ ಕೊಡ್ರಿ, ನಮ್ಮ ಉತ್ತರ ಕರ್ನಾಟಕ ಪ್ರತ್ಯೇಕ ಬಿಡೂನು ಕೂಡಲೇ ನಿಮ್ಮದು ಜಿಲ್ಲಾನು ಡಿಕ್ಲೇರ್ ಆಗ್ತೈತಿ, ಎಲ್ಲನೂ ಅಭಿವೃದ್ಧಿ ಸುದ್ದ ಆಗ್ತಾವ್ರು ಅವರು ಹೇಳಕತ್ತಿದ್ರು. ಆದರೆ ರಾಜ್ಯ ಕೂಡಿಸ್ಬೇಕಾದ್ರೆ ಭಾಳ ಜನ ತ್ಯಾಗ ಬಲಿದಾನ ಮಾಡಿ ಒಕ್ಕೂಟ ರಾಜ್ಯ ಕರ್ನಾಟಕದ ಅಖಂಡ ಕರ್ನಾಟಕ ಮಾಡಿದಾರು. ನಮಗೂ ಅದು ಹೊಡಿಬೇಕಂತ ಉದ್ದೇಶ ಇಲ್ಲ. ಆದರೆ ನಾವು 25-30 ವರ್ಷ ಇಡೀ ಆಯುಷ್ಯ ಹೋದ್ರು ರೀ. ಆಯುಷ್ಯದಾಗೆಲ್ಲ ಬರೀ ಹೋರಾಟ ಮಾಡೋದಾದ್ರು ಯಾವುದೋ ಸಾಧನೆ ಆಗಾಗ್ತಾ ಇರಲಿಲ್ಲ. ರೊಚ್ಚಿಗಿದ್ದಿದ್ರು ಎಲ್ಲ. ಅದಕ್ಕೆ ಈ ಸಲ ಲಾಸ್ಟ್ ಚಾನ್ಸ್ ಐತಿ, ಮಾಡ್ತಾರೋ ಇಲ್ಲ ನೋಡ್ತೀವಿ ರೀ. ಆ ನಂತರ ಈ ಅಧಿವೇಶನದ ಆಗಲಿಲ್ಲ ಮುಂದೇನು ಕ್ರಮ ತೊಗೊಂಡು ನಿಮ್ಮೆಲ್ಲ ಮಾರ್ಗದರ್ಶನದೊಳಗೆ ಮುಂದಿನ ಕ್ರಮ ತಗೋತೀವಿ. ನೀವು ಇದೇ ಪ್ರಕಾರ ನಮ್ಗೆ ಸಹಕಾರ ಕೊಡ್ತಾ ಇರ್ತೀವಿ ನಂಬಿದ್ದೀವಿ. ಅದಕ್ಕೆ ಎಲ್ಲರಿಗೂ ಸ್ವಾಗತ ಹೇಳಿ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.